ಹಾಯ್ ಮೈ ಡಿಯರ್ ಸೋಲ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಶಿವಶಕ್ತಿ ಮಿಲನ ಚಾನಲ್. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸ್ಯಾಕ್ರಲ್ ಚಕ್ರದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀವಿ. ಆ ಸ್ಯಾಕ್ರಲ್ ಚಕ್ರದಲ್ಲಿ ಯಾವ್ಯಾವ ಬ್ಲಾಕೇಜಸ್ ಇರುತ್ತೆ ಅದನ್ನೆಲ್ಲ ಹೇಗೆ ಹೀಲ್ ಮಾಡ್ಕೋಬೇಕು ಅಂತ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ಯಾಕ್ರಲ್ ಚಕ್ರದಲ್ಲಿ ಬರೋ ಬ್ಲಾಕೇಜಸ್ ಏನಪ್ಪ ಅಂದರೆ ತುಂಬ ದುರಾಸೆ ಇರೋದು, ಕ್ರೋಧ, ಸೆಲ್ಫ್ ಡೌಟು, ಸೆಲ್ಫ್ ಕಾನ್ಫಿಡೆನ್ಸೇ ಇರೋದಿಲ್ಲ. ಆಮೇಲೆ ತುಂಬ ಫ್ರಸ್ಟ್ರೇಷನ್ ಇರುತ್ತೆ ಇವ್ರಿಗೆ. ಆಮೇಲೆ ಕ್ರಿಯೇಟಿವಿಟಿ ಇರೋದಿಲ್ಲ. ಆಮೇಲೆ ತುಂಬ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಅದ್ರ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ, ಆ ಥರ ಇರುತ್ತೆ. ಆಮೇಲೆ ಚೈಲ್ಡ್ಹುಡ್ ಟ್ರಾಮಾ ಅಂತ ನಾವೇನು ಹೇಳ್ತೀವಿ ಅದೆಲ್ಲರೂ ಈ ಸ್ಯಾಕ್ರಲ್ ಚಕ್ರದಲ್ಲೇ ಸ್ಟೋರ್ ಆಗಿರುತ್ತೆ. ನಾವು ಚೈಲ್ಡ್ಹುಡ್ ಟ್ರಾಮಾನ ಹೀಲ್ ಮಾಡ್ತಾ ಮಾಡ್ತಾ ಈ ಸ್ಯಾಕ್ರಲ್ ಚಕ್ರದಲ್ಲಿರೋ ಬ್ಲಾಕೇಜಸ್ನ ಹೀಲ್ ಮಾಡ್ಬೋದು. ತುಂಬ ಫ್ರಸ್ಟ್ರೇಷನ್ ಇರೋದ್ರಿಂದ ಎಲ್ಲ ಎಮೋಷನ್ಸ್ನು ಇವ್ರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಲ್ಲದರಲ್ಲೂ ಓವರ್ ರಿಯಾಕ್ಟ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಈ ಸ್ಯಾಕ್ರಲ್ ಚಕ್ರನ ಹೀಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾರಾದ್ರೂ ನಾವು ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತೀವಿ, ಯಾವುದೇ ಎಮೋಷನ್ಸ್ನ ತುಂಬ ಓವರಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಿದ್ರೆ ಈ ಸ್ಯಾಕ್ರಲ್ ಚಕ್ರ ಅಲ್ಲಿ ಬ್ಲಾಕೇಜಸ್ ಇದೆ ಅಂತ ಅರ್ಥ. ಇದನ್ನು ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮೇನ್ ಸ್ಯಾಕ್ರಲ್ ಚಕ್ರ ಹೀಲ್ ಆಗಬೇಕು ಅಂದರೆ ಚೈಲ್ಡ್ಹುಡ್ ಟ್ರಾಮಾಸ್ ಹೀಲ್ ಆಗಬೇಕು. ಈ ಚೈಲ್ಡ್ಹುಡ್ ಟ್ರಾಮಾಸ್ ರಾಂಗ್ ಫೀಡಿಂಗಿಂದ ಈ ಚಕ್ರ ಬ್ಲಾಕ್ ಆಗಿರುತ್ತೆ. ಸೊ ಈ ಚಕ್ರ ಆ ಚೈಲ್ಡ್ಹುಡ್ ಟ್ರಾಮಾಸ್ನೆಲ್ಲ ಹೀಲ್ ಮಾಡೋದ್ರಿಂದ ಈ ಚಕ್ರ ಕ್ಲೀನಪ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಇವೆಲ್ಲ ಎನರ್ಜಿ ಫಾರ್ಮಲ್ಲಿ ಬ್ಲಾಕೇಜಸ್ಸು. ಇನ್ನು ಫಿಸಿಕಲ್ ಫಾರ್ಮಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ತುಂಬ ಆಯಾಸ ಆಗೋದು, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲದೇ ಇರೋದು, ಲೈಫ್ ತುಂಬ ಬೋರಿಂಗ್ ಆಗೋದು, ಆಮೇಲೆ ಮೂತ್ರದ ಸಮಸ್ಯೆ, ಬೆನ್ನು ನೋವು, ಪೀರಿಯಡ್ಸ್ ಪ್ರಾಬ್ಲಮ್ಸು, ಆಮೇಲೆ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಸ್ಯಾಕ್ರಲ್ ಚಕ್ರಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಈ ಚಕ್ರ ಹೀಲಿಂಗಿಗೆ ಏನೇನು ಮಾಡಬೇಕು ಅಂದರೆ ಇದ್ರದ್ದು ಬೀಜ ಮಂತ್ರ ಬಂದು ಒಮ್. ಈ ಒಮ್ನ ಚಾಂಟ್ ಮಾಡಬೇಕು. ಇದು ಒಂದೇ ಚಕ್ರದ ಮೇಲೆ ವರ್ಕ್ ಮಾಡ್ತೀವಿ ಅಂದರೆ ಡೈಲಿ ಒಮ್ ಅಂತ ಚಾಂಟ್ ಮಾಡೋದ್ರಿಂದ ಈ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ, ಅದು ಕ್ಲೀನಪ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅದರದ್ದು ಸೆನ್ಸೇಷನ್ ನಿಮಗೆ ಫೀಲ್ ಆಗುತ್ತೆ. ಆ ಚಕ್ರ ಇರೋ ಸ್ಪೇಸಲ್ಲಿ ಸ್ಪಿನ್ ಆಗೋದು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ಆ ಚಕ್ರ ಸ್ಪಿನ್ ಆಗೋದು ವೈಬ್ರೇಷನ್ನ ನೀವು ಫೀಲ್ ಮಾಡ್ತೀರ. ಒಮ್ ಅಂತ ಚಾಂಟ್ ಮಾಡ್ಬೋದು. ಅಥವಾ 432 ಸ್ಯಾಕ್ರಲ್ ಚಕ್ರ ಫ್ರೀಕ್ವೆನ್ಸಿ ಬರುತ್ತೆ. ಆ ಫ್ರೀಕ್ವೆನ್ಸಿನ ನೀವು ಕೇಳ್ತಾ ಕೇಳ್ತಾ ಕೂಡ ಈ ಚಕ್ರ ಹೀಲ್ ಆಗುತ್ತೆ. ಈ ಹೀಲಿಂಗ್ನ ಡೈಲಿ ಮಾಡಬೇಕು. ಸ್ವಲ್ಪ ದಿವಸ ಮಾಡಿ ಸ್ವಲ್ಪ ದಿವಸ ಬಿಡೋದು, ಒಂದು ದಿವಸ ಮಾಡಿ ಒಂದು ದಿವಸ ಬಿಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಸೊ ಡೈಲಿ ಮಾಡೋದ್ರಿಂದ ಹೀಲಿಂಗ್ ಆಗ್ತಾ ಬರುತ್ತೆ. ಒಂದೊಂದೇ ಬ್ಲಾಕೇಜಸ್ ಸರ್ಫೇಸಿಗೆ ಬರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಚೈಲ್ಡ್ಹುಡ್ ಟ್ರಾಮಾಸ್ ಎಲ್ಲಾದರೂ ಈ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಒಂದೊಂದೇ ನೀವು ಚೈಲ್ಡ್ಹುಡ್ಡಲ್ಲಿ ಏನೇನು ಟ್ರಾಮಾಸ್ ಫೇಸ್ ಮಾಡಿದರೆ ಅದು ಏನೇನು ಸ್ಟೋರ್ ಆಗಿತ್ತೋ ಅದೆಲ್ಲ ಸರ್ಫೇಸಿಗೆ, ಅಂದರೆ ನೀವು ಮತ್ತೆ ನೆನಪಾಗೋದು, ಆ ನೋವು ಕಾಡೋದು ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ನೀವು ಅದನ್ನು ಅಳೋದ್ರ ಮುಖಾಂತರ ಅಥವಾ ಬೇರೆ ಹೀಲಿಂಗ್ ಟೆಕ್ನಿಕ್ ಮುಖಾಂತರ ಅದನ್ನು ಹೀಲ್ ಮಾಡ್ತಾ ಮಾಡ್ತಾ ಸ್ಯಾಕ್ರಲ್ ಚಕ್ರ ಕ್ಲೀನಪ್ ಆಗುತ್ತೆ, ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಮೇನ್ ಬ್ಲಾಕೇಜ್ ಏನಪ್ಪ ಅಂತಂದರೆ ತುಂಬ ಸೆಕ್ಷುವಲ್ ವಿಡಿಯೋಸ್ ಎಲ್ಲ ನೋಡೋದು, ಆಮೇಲೆ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದು. ಈ ಚಕ್ರ ಬ್ಲಾಕ್ ಆಗೋದಕ್ಕೆ ಮೇನ್ ರೀಸನ್. ಈ ಚಕ್ರ ಹೀಲಿಂಗ್ ಮಾಡ್ತಾ ಮಾಡ್ತಾ ಆ ಥರ ವಿಡಿಯೋಸ್ ಎಲ್ಲ ನೋಡಬೇಕು ಅಥವಾ ಎನರ್ಜಿ ವೇಸ್ಟ್ ಮಾಡೋದು ಅದೆಲ್ಲ ನಿಮಗೆ ಅನಿಸೋದಿಲ್ಲ. ಆ ಚಕ್ರ ಬ್ಲಾಕ್ ಆಗಿರೋದ್ರಿಂದ ನೀವು ಆ ಥರ ವಿಡಿಯೋಸ್ ಎಲ್ಲ ನೋಡಬೇಕು ಅಂತ ಅನಿಸ್ತಿರುತ್ತೆ. ಸೊ ಈ ಚಕ್ರ ಹೀಲ್ ಆಗ್ತಾ ಆಗ್ತಾ ಆ್ಯಕ್ಟಿವೇಟ್ ಆಗ್ತಾ ಆಗ್ತಾ ಕ್ಲೀನಪ್ ಆಗ್ತಾ ಆಗ್ತಾ ಆ ಥರ ವಿಡಿಯೋಸ್ಗೆ ನೀವು ಅಟ್ರ್ಯಾಕ್ಟ್ ಆಗೋದಿಲ್ಲ. ಆಮೇಲೆ ಫುಡ್ ವಿಷಯದಲ್ಲಿ ಬಂದರೆ ನೀವು ಆರೆಂಜು, ಕ್ಯಾರೆಟು, ಒಟ್ಟಿನಲ್ಲಿ ಯೆಲ್ಲೋ ಕಲರ್ ಇರೋ ಫ್ರೂಟ್ಸ್ನ, ವೆಜಿಟೇಬಲ್ಸ್ನ ನೀವು ತಿನ್ನೋದ್ರಿಂದ ಈ ಚಕ್ರ ಆ್ಯಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮಗೆ ಚೈಲ್ಡ್ಹುಡ್ಡಲ್ಲಿದ್ದಾಗ ಯಾವುದೋ ಒಂದು ಕ್ರಿಯೇಟಿವಿಟಿ ಮೇಲೆ ಇಂಟ್ರೆಸ್ಟ್ ಇತ್ತು. ಫಾರ್ ಎಕ್ಸಾಂಪಲ್ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಅಥವಾ ಹೆಣ್ಮಕ್ಳಾಗಿದ್ದರೆ ಅಥವಾ ಗಂಡ್ಮಕ್ಳು ಮೆಹಂದಿ ಹಾಕೋದು, ಕ್ರಾಫ್ಟ್ ವರ್ಕ್ ಮಾಡೋದು, ಅಥವಾ ಡ್ರೆಸ್ ಸ್ಟಿಚಿಂಗ್ ಮಾಡೋದು, ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿ ಮೇಲೆ ಆವಾಗ ಇಂಟ್ರೆಸ್ಟ್ ಇರುತ್ತಲ್ಲ ಅದನ್ನು ನೀವು ಮತ್ತೆ ಸ್ಟಾರ್ಟ್ ಮಾಡಬೇಕು. ಡ್ರಾಯಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಯಾವುದೋ ಒಂದು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಇಂಟ್ರೆಸ್ಟ್ ಇರೋದನ್ನ ಮತ್ತೆ ಶುರು ಮಾಡಬೇಕು. ನಿಮಗೆ ಮತ್ತೆ ಆ ಕ್ರಿಯೇಟಿವಿಟಿ ಮೇಲೆ ಇಂಟ್ರೆಸ್ಟ್ ಬರ್ತಾಯಿದೆ ಅಥವಾ ನಿಮ್ಗೆ ಅದನ್ನು ಮಾಡಬೇಕು ಅಂತ ಅನಿಸ್ತಾಯಿದೆ, ನೀವು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದೀರ ಅಂತಾದರೆ ಆ ಚಕ್ರ ಆ್ಯಕ್ಟಿವೇಟ್ ಆಗ್ತಾಯಿದೆ, ಕ್ಲೀನಪ್ ಆಗ್ತಿದೆ ಅಂತ ಅರ್ಥ. ಆಮೇಲೆ
ಆಮೇಲೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಈ ಚಕ್ರ ಆ್ಯಕ್ಟಿವೇಟ್ ಆದಂಗೆಲ್ಲ. ಯಾರಾದರೂ ನಿಮಗೆ ನಿನ್ಗೆ ಯಾವುದಾದ್ರೂ ಒಂದು ವಿಷಯನೇ ನಿನ್ನ ಕೈಲಿದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಯಾಕೆ ನನ್ನ ಕಡೆಯಿಂದ ಯಾಕೆ ಸಾಧ್ಯ ಇಲ್ಲ, ಬೇರೆದವ್ರು ಮಾಡೋಕ್ಕೆ ಸಾಧ್ಯ, ನನ್ನ ಕಡೆಯಿಂದ ಮಾಡೋಕ್ಕೆ ಸಾಧ್ಯ, ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನಿಮಗೆ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು ಈ ಚಕ್ರ ಆ್ಯಕ್ಟಿವೇಟ್ ಮಾಡೋಕ್ಕೆ. ಅಂದರೆ ನೀವು ಇನ್ನರ್ ಚೈಲ್ಡ್ಹುಡ್ ವುಂಡ್ಸ್ನ ಹೀಲ್ ಮಾಡ್ಕೊಬೇಕು. ಮತ್ತು ನೀವು ಚೈಲ್ಡ್ಹುಡ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದು ಆ ಕ್ರಿಯೇಟಿವಿಟಿನ ಮತ್ತೆ ಮಾಡಲೇಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಸ್ಯಾಕ್ರಲ್ ಚಕ್ರದ ಬಗ್ಗೆ ಇನ್ಫಾರ್ಮೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ವಾಚ್ ಮಾಡ್ತೀನಿ. ಎಲ್ಲ ಸ್ಪಿರಿಚುವಲ್ ಹಾಗೂ ಟ್ವಿನ್ ಫ್ಲೇಮ್ಸ್ಗೆ ಸಂಬಂಧಪಟ್ಟ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ವೀಡಿಯೋಸು ಸ್ಕಿಪ್ ಆಗೋದಿಲ್ಲ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನಗೂ ಬೇರೆ ಬೇರೆ ವಿಡಿಯೋಸ್ ಮಾಡೋಕ್ಕೆ ಎಂಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Love yourself, respect yourself, and love the way you are. Thank you.